ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಮೈಂಡ್ ಮಿಂಗಲ್ ವ್ಯೂಸ್. ಈ ವಿಡಿಯೋದಲ್ಲಿ 2 ಡಿಜಿಟ್ ಕೊಟ್ಟಾಗ ಹೇಗೆ ಮಲ್ಟಿಪ್ಲಿಕೇಶನ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ನಿಮಗೆಲ್ಲರಿಗೂ ಒಂದು ಮೆಥಡ್ ಗೊತ್ತೇ ಇರುತ್ತೆ. 12 ಇಂಟು 13 ಅಂತ ಕೊಟ್ಟಾಗ ಯಾವ ರೀತಿಯಾಗಿ ಅಡಿಷನ್ ಮಾಡ್ತೀರಾ? ಫಸ್ಟು ಯೂನಿಟ್ಸ್ ಪ್ಲೇಸಿಂದ ಏನು ಮಾಡ್ತೀರಾ, ಈ 2 ಡಿಜಿಟ್ನ ನಾವೇನು ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಓಕೆ, 3 2s 6, 3 1s 3. ಓಕೆ, ನೆಕ್ಸ್ಟ್ ಟೆನ್ಸ್ ಪ್ಲೇಸಲ್ಲಿರ್ತಕ್ಕಂಥ ಒಂದು ನಂಬರಿಂದ ಈ ಪಕ್ಕದಲ್ಲಿರೋ 2 ಡಿಜಿಟ್ನ ನಾವೇನು ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಹೇಗೆ 1 2s 2, 1 1s 1. ಇವೆರಡೂ ಏನು ಮಾಡ್ತೀವಿ, ಅಡಿಷನ್ ಮಾಡ್ತೀವಿ. 0 + 6 6, 3 + 2 5, 1. ಟೋಟಲ್ ಆನ್ಸರ್ ಎಷ್ಟು ಬಂತು? 156 ಬರುತ್ತೆ. ಈ ಮೆಥಡ್ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಈ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಇನ್ನೂ ಸುಲಭವಾಗಿ ಮಲ್ಟಿಪ್ಲೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈಸಿ ಮೆಥಡ್ನ ನಾನು ಹೇಳ್ಕೊಡ್ತೀನಿ ನೋಡಿ. ಈಗ ನೋಡಿ, 12 ಇಂಟು 13 ಕೊಟ್ಟಾಗ ಫಸ್ಟ್ ಏನು ಮಾಡಬೇಕು, ಈ 2 ಡಿಜಿಟ್ನ ಈ ಒನ್ಸ್ ಪ್ಲೇಸಲ್ಲಿ ಐತಲ್ಲ ಇದನ್ನು ಅಡಿಷನ್ ಮಾಡಬೇಕು. ಎಷ್ಟಾಗುತ್ತೆ? 13 + 2 ಎಷ್ಟಾಗುತ್ತೆ? 15 ಆಗುತ್ತಲ್ಲ. ಸೊ 15 ಅದೇ ಥರ ಬರಿಬೇಕು. ನೆಕ್ಸ್ಟು 2 ಇಂಟು 3ನ ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎಷ್ಟಾಗುತ್ತೆ? 2 3s 6. ಆನ್ಸರ್ 156. ನೋಡಿ, ಈ ಮೆಥಡಲ್ಲಿ ಮಾಡಿದ್ರು ಆನ್ಸರ್ ಸೇಮ್ ಬಂತು, ಈ ಮೆಥಡಲ್ಲಿ ಮಾಡಿದ್ರು ಆನ್ಸರ್ ಸೇಮ್ ಬಂತು. ಇದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಇದು ತುಂಬ ಈಸಿಯಾಗಿ ನಾವೇನು ಮಾಡ್ಬೋದು, ಮಲ್ಟಿಪ್ಲಿಕೇಶನ್ನ ಮಾಡ್ಬೋದು. ನೋಡಿ, ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. 12 ಇಂಟು 14. ಓಕೆ, 12 ಇಂಟು 14 ಅಂದವಾಗ ನೀವು ಈ ರೀತಿಯಾಗಿ 12 + 4 ಅಡಿಷನ್ ಮಾಡಿದವಾಗ ಎಷ್ಟು ಬರುತ್ತೆ? 16 ಬರುತ್ತೆ. ಹಾಗಾದರೂ ಮಾಡ್ಬೋದು. ಅಥವಾ 14 + 2 ಆಗದವಾಗ ಎಷ್ಟು ಬರುತ್ತೆ? 16 ಬರುತ್ತೆ. ಆನ್ಸರ್ ಆದರೆ ಸೇಮ್ ಆಗೇ ಬರುತ್ತೆ ಅಲ್ವಾ? ಸೊ ಅದರಿಂದಾಗಿ ಈ ರೀತಿಯಾಗಿ ಆದರೂ ಮಾಡ್ಬೋದು, ಕೆಳಗಡೆಯಿಂದ ಮೇಲ್ಗಡೆ ಆದ್ರೂ ಮಾಡ್ಬೋದು. ಓಕೆ, 16. ನೆಕ್ಸ್ಟು 2 ಇಂಟು 4, 2 4s ಎಷ್ಟಾಗುತ್ತೆ? 8 ಆಗುತ್ತೆ. ಆನ್ಸರ್ 168. ಪ್ರಾಬ್ಲಮ್ನ ಈಸಿಯಾಗಿ ಏನು ಮಾಡ್ಬೋದು, ನಾವು ಸಾಲ್ವ್ನ ಮಾಡ್ಬೋದು ಅಲ್ವಾ? ಅರ್ಥ ಆಯ್ತಾ ನಿಮಗೆ? ಈಗ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. 15 ಇಂಟು 11. ಓಕೆ, 15 + 1 ಆದರೂ ಮಾಡ್ಬೋದು, ಅಥವಾ 11 + 5 ಆದರೂ ಮಾಡ್ಬೋದು. ಎರಡೂ ಮಾಡಿದ್ರು ಆನ್ಸರ್ ಎಷ್ಟು ಬರುತ್ತೆ? 16 ಬರುತ್ತಲ್ವ. ಸೊ 16 ಅದೇ ಥರ ಬರೀಬೇಕು. 5 1s 5. ಓಕೆ, ಆನ್ಸರ್ ಈಸ್ 165. ಪ್ರಾಬ್ಲಮ್ ಸಾಲ್ವ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ 13 ಇಂಟು 15. ಓಕೆ, ಈ 13 + 5 ಆ್ಯಡ್ ಮಾಡಿದವಾಗ ಎಷ್ಟು ಬರುತ್ತೆ? 13 + 5 ಓಕೆ 18 ಬರುತ್ತಲ್ವಾ. ಸೊ 18. 3 5s 15 ಬರುತ್ತಲ್ವಾ. ಸೊ 15 ಬಂದವಾಗ ಇಲ್ಲೆಲ್ಲ ನೋಡಿ, 2 3s 6 ಬಂದಿತ್ತು. ಓಕೆ, 4 2s 8, 5 1s 5 ಈ ಥರ ಬಂದಿತ್ತಲ್ವ. ಇಲ್ಲೇನಾಗುತ್ತೆ? 2 ಡಿಜಿಟ್ ಬರುತ್ತಲ್ವ. ಸೊ ಅದನ್ನೇನು ಮಾಡಬೇಕು, ನಾವು ಡಿವೈಡ್ ಮಾಡ್ಕೋಬೇಕು. ಡಿವೈಡ್ ಮಾಡಿಕೊಂಡು ಈ ಎರಡೂ ನಂಬರ್ನ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಓಕೆ, ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ? 1 ಆ್ಯಸ್ ಇಟ್ ಈಸ್ ಅದೇ ಥರ ಬರಿಬೇಕು. 8 + 1 ಎಷ್ಟಾಗುತ್ತೆ? 9 ಆಗುತ್ತಲ್ವಾ. ಸೊ 9, 5ನ ಅದೇ ಥರ ಬರಿಬೇಕು. ಆನ್ಸರ್ 195. ಪ್ರಾಬ್ಲಮ್ ಸಾಲ್ವ್. ಓಕೆ, ಇನ್ನೂ ಬೇರೆ ಎಕ್ಸಾಂಪಲ್ ನೋಡೋಣ. 18 ಇಂಟು 12. 18 + 2 ಎಷ್ಟಾಗುತ್ತೆ? 18 + 2 ಎಷ್ಟಾಗುತ್ತೆ? 20 ಆಗುತ್ತಲ್ವಾ. ಸೊ 20. 8 2s 16. ಸೊ 2 ಡಿಜಿಟ್ ಬಂತಲ್ವಾ. ಸೊ ಅದರಿಂದಾಗಿ ಡಿವೈಡ್ ಮಾಡಿಕೊಂಡು ಏನು ಮಾಡಬೇಕು, ಅದನ್ನು 16 ಬರ್ಕೋಬೇಕು. ಈ ಒಂದು ಇದೆಯಲ್ಲ, ಇದನ್ನ ಏನು ಮಾಡಬೇಕು, ನಾವು ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಅವಾಗ ಎಷ್ಟಾಗುತ್ತೆ? 2 ಆ್ಯಸ್ ಇಟ್ ಈಸ್ ಬರೀರಿ. 0 + 1 ಎಷ್ಟಾಗುತ್ತೆ? 1 ಆಗುತ್ತಲ್ವಾ. ಸೊ 1 6 ಅದೇ ಥರ ಬರೆದ್ರೆ ಎಷ್ಟು ಬಂತು ಆನ್ಸರ್? 216. ಪ್ರಾಬ್ಲಮ್ ಸಾಲ್ವ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. 19 ಇಂಟು 14. 19 ಇಂಟು 14. ಓಕೆ, 19 + 4 ಎಷ್ಟಾಗುತ್ತೆ?
ಎಷ್ಟಾಗುತ್ತೆ 19 + 4 23 ಆಗುತ್ತಲ್ವ, ಅಥವಾ 14 + 9 ಹಾಕಿದ್ರೂ ಎಷ್ಟಾಗುತ್ತೆ 23. ಸೊ 23. 9 4s 36. ಸೊ ಡಿವೈಡ್ ಮಾಡ್ಕೊಳ್ಳಿ 36. ಇದನ್ನೇನು ಮಾಡಬೇಕು, ಇಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. 2 3 + 3 6 6 ಆ್ಯಸ್ ಇಟ್ ಈಸ್ ಬರೆದ್ರೆ ಏನಾಗುತ್ತೆ 266. ಇದೇ ಥರ 2 ಡಿಜಿಟ್ ಕೊಟ್ಟಾಗ ನಾವು ಪ್ರಾಬ್ಲಮ್ಸ್ನ ಈಸಿಯಾಗಿ ಮಾಡ್ಬೋದು. ಈ ಮೆಥಡಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಇದು ತುಂಬ ಈಸಿಯಾಗಿ ಮಾಡ್ಬೋದಲ್ವ. ಸೊ ಈ ಪ್ರಾಬ್ಲಮ್ಸ್ನ ನೀವು ಮನೆಯಲ್ಲಿ ಒಂದು ಸಲ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ನಿಮಗೆ ಮಲ್ಟಿಪ್ಲಿಕೇಶನ್ ಮಾಡೋದು ಬರುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ, ಯೂಸ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.